ಹಾಯ್ ಹಲೋ ನಮಸ್ಕಾರ ಹೇಗಿದ್ರು ನಾನು ಸಾಕಾಗಿದೆ ನೀವು ಕೂಡ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನಿವಾಗ ತಿರುಪತಿಯಲ್ಲಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತೈತಿ. ಸೊ ತಿರುಪತಿ ಬಂದಾಗ ನೀವು ತಿರುಪತಿ ಸುತ್ತಮುತ್ತ ಯಾವ ಪ್ಲೇಸ್ನ ನೀವು ನೋಡ್ಬೋದು ಅಂತ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ಸೊ ಸದ್ಯಕ್ಕೆ ಇವಾಗ ನಾನು ಕಾಳಹಸ್ತಿಗೆ ಬಂದೀನಿ. ತಿರುಪತಿಯಿಂದ 40 ಕಿಲೋಮೀಟರ್ ದೂರ ಆಗುತ್ತೆ. ಸೊ ಬರೀ ಇವಾಗ ಹೋಗೋಣಂತೆ ಅದ್ರ ಹಿಸ್ಟ್ರಿ ಆ್ಯಂಡ್ ಅದ್ರ ಹಿನ್ನೆಲೆ ಹೇಳ್ತೀನಿ. ಸೊ ಇದೆ ಕಾಳಹಸ್ತಿ ದೇವಸ್ಥಾನ ಎಂಟ್ರೆನ್ಸ್. ಸೊ ಬರೀ ಒಳಗೆ ಹೋಗೋಣಂತ. ಆಂಧ್ರ ಪ್ರದೇಶದ ಶ್ರೀ ಕಾಳಹಸ್ತಿ ದೇವಾಲಯವು ಸುಮಾರು 2000 ವರ್ಷಗಳ ಪುರಾತನ ಶಿವನ ದೇವಾಲಯವಾಗಿದೆ. ಇದು ಪಂಚಭೂತ ಕ್ಷೇತ್ರಗಳಲ್ಲಿ ವಾಯು ತತ್ವವನ್ನು ಪ್ರತಿನಿಧಿಸುವ ಪವಿತ್ರ ಕ್ಷೇತ್ರವಾಗಿದೆ. ಅಷ್ಟೇ ಅಲ್ಲ, ಸೊ ನೀವು ಕಣ್ಣಪ್ಪನ ಕತೆ ಕೇಳಿರ್ತೀರಿ. ಆ ಕಣ್ಣಪ್ಪ ತನ್ನ ಕಣ್ಣನ್ನು ಶಿವನಿಗೆ ಅರ್ಪಿಸಿರುವಂಥದ್ದು ಇದೇ ಜಾಗದಲ್ಲಿ, ಇದೇ ಶಿವನ ದೇವಸ್ಥಾನದಲ್ಲಿ. ಅಷ್ಟೇ ಅಲ್ಲ, ಸೊ ನಿಮಗೊಂದು ಕುತೂಹಲ ಇದ್ದೇ ಇರುತ್ತೆ, ಏನಪ್ಪಾ ಅಂತೇಳಿ ಶ್ರೀ ಕಾಳಹಸ್ತಿ ಅಂತ ಹೆಸರು ಹೆಂಗೆ ಬಂತು ಅಂತೆಲ್ಲರಿಗೂ ಒಂದು ಡೌಟ್ ಇರುತ್ತೆ. ನೋಡ್ರಿ, ಆಗಿನ ಕಾಲದಾಗ ಈ ಜೇಡ, ಸರ್ಪ ಮತ್ತು ಆನೆ ಈ 3 ಜೀವಿಗಳು ಶಿವನ ಕುರಿತು ಧ್ಯಾನ ಮಾಡಿ ಮೋಕ್ಷವನ್ನು ಪಡೆದಂತಹ ಜಾಗ ಅಂತ ಹೇಳ್ತಾರೆ. ಶ್ರೀ ಅಂದರೆ ಜೇಡ, ಕಾಲ ಅಂದರೆ ಸರ್ಪ, ಹಸ್ತಿ ಅಂದರೆ ಆನೆ. ಸೊ ಈ 3 ಜೀವಿಗಳು ಸೇರಿ ಧ್ಯಾನ ಮಾಡಿ ಮೋಕ್ಷವನ್ನು ಪಡೆದಂತಹ ಜಾಗ, ಅದಕ್ಕೆ ಶ್ರೀ ಕಾಳಹಸ್ತಿ ಅಂತ ಹೇಳಿ ಹೆಸರು ಬಂದೈತಿ. ರಾಹುಕೇತು ದೋಷ ನಿವಾರಣೆಗೆ ಲಕ್ಷಾಂತರ ಭಕ್ತರು ಪ್ರತಿ ವರ್ಷ ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡುತ್ತಾರೆ. ನೋಡ್ರಿ, ದೇವಸ್ಥಾನ ಹತ್ರ ನಿಮಗೆ ರೂಮ್ ಕೂಡ ಅವೈಲೇಬಲ್ ಐತಿ. ಸೊ ನೀವೇನಾದ್ರು ಬಂದ್ರೆ ರೂಮ್ ಬೇಕಂತಂದ್ರೆ ನಿಮಗೆ ಇಲ್ಲಿ ಯಾವ್ದು ರೂಮ್ ಬೇಕು ಸೂಟೇಬಲ್, ಸೊ ಅದನ್ನ ಬಂದು ನೀವು ಇಲ್ಲೇ ಬುಕ್ ಕೂಡ ಮಾಡ್ಬೋದು. ಸೊ ರೇಟ್ ಇಲ್ಲಿ ನಿಮ್ಗೆ ಆಗಿರ್ತೀನಿ. ನೋಡ್ರಿ, ಬರೀ ಹೋಗಿ ಫಸ್ಟ್ ಒಳಗಡೆ ದೇವ್ರ ದರ್ಶನ ಮಾಡೋಣ ಅಂತ. ನೋಡ್ರಿ, ಇದೆ ದೇವಸ್ಥಾನ. ಆ್ಯಕ್ಚುಲಿ ಒಳಗಡೆ ಫೋನ್ ಅಲಾವಿಲ್ಲ. ಎಲ್ಲಿ ಹೋದ್ರೂ ಇಲ್ಲಿ ದೇವಸ್ಥಾನಗಳಲ್ಲಿ ಫೋನ್ ಅಲಾವ್ ಇರೋದಿಲ್ಲ. ಆಲ್ಮೋಸ್ಟ್ ದೇವಸ್ಥಾನ ಒಳಗೆ ತುಂಬ ದೊಡ್ಡದಾಗೈತಿ, ಚೆನ್ನಾಗೈತಿ. ಬರ್ರಿ ಇಲ್ಲೇ ಕಾಳಹಸ್ತಿ ದೇವಸ್ಥಾನಕ್ಕೆ ದರ್ಶನ ತೊಗೊಳ್ರಿ. ತುಂಬ ದೊಡ್ಡದಾಗಿದೆ ದೇವಸ್ಥಾನ. ಪ್ರಸಾದವನ್ನು ಕೂಡ ನೋಡ್ಬೋದು ನೀವು. ನೀವು ತಿರುಪತಿ ಬಂದಾಗ ಈ ಪ್ಲೇಸಿಗೆ ಬರೋದನ್ನು ಮಾತ್ರ ಮರಿಬೇಡ್ರಿ. ಅದು ಯಾವ್ದು ಗೊತ್ತಾ? ಪಾಪ ವಿನಾಶನ ಧಾಮ. ಹೌದು, ಈ ಜಾಗ ತುಂಬ ಪವಿತ್ರವಾದಂತಹ ಜಾಗ. ತಿರುಪತಿ ಬೆಟ್ಟದಲ್ಲಿರುವಂತಹ ಪಾಪನಾಶಿನಿ ತೀರ್ಥವು ಅತ್ಯಂತ ಪವಿತ್ರ ಜಲಧಾರೆಯಾಗೈತಿ. ಈ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಪಾಪಗಳೆಲ್ಲ ನಿವಾರಣೆ ಆಗತ್ತಾ ಎಂಬುವ ಭಕ್ತರ ನಂಬಿಕೆ ಐತಿ. ಪುರಾತನಗಳ ಪ್ರಕಾರ ದೇವಾನುದೇವತೆಗಳು ಮತ್ತು ಋಷಿಗಳು ಈ ಜಾಗದಲ್ಲಿ ತಪಸ್ಸು ಮಾಡಿ ಪವಿತ್ರತೆ ಪಡೆದೈತೆ ಅಂತ ಹೇಳ್ತಾರೆ. ಈ ನೀರನ್ನು ಶ್ರೀ ವೆಂಕಟೇಶ್ವರ ಸ್ವಾಮಿ ಕೃಪೆಯ ಸಂಕೇತವೆಂದು ಭಕ್ತರು ಭಾವಿಸಿದ್ದಾರೆ. ಪ್ರತಿದಿನ ಸಾವಿರಾರು ಭಕ್ತರು ಪಾಪನಾಶಿನಿಗೆ ಭೇಟಿ ನೀಡಿ ಪವಿತ್ರ ಸ್ನಾನ ಮಾಡುತ್ತಾರೆ. ತಿರುಮಲ ಯಾತ್ರೆಯ ಪ್ರಮುಖ ಪವಿತ್ರ ಸ್ಥಳಗಳಲ್ಲಿ ಪಾಪನಾಶಿನಿ ತೀರ್ಥವು ಒಂದಾಗಿದೆ. ನೆಕ್ಸ್ಟ್ ಪ್ಲೇಸಿಗೆ ಬಂದೀವಿ. ಆಕಾಶ ಹೆಂಗೆ ಅಂತ ತೋರಿಸ್ತೀನಿ ಬರ್ರಿ, ಹೋಗಿ ನೋಡೋದು. ಸೊ ಹಂಗಂದ ಬಂದ್ರೆ ನೀವು ಇಲ್ಲಿ ಕೆಳಗೆ ಹೋಗುವಾಗ ನೋಡ್ತಾ ಇರ್ಬೋದು ಸುತ್ತ ಕಾಡು. ಆ ಸುತ್ತ ಕಾಡ ಮಧ್ಯದಲ್ಲಿ ಈ ಆಕಾಶಗಂಗೆ ಇರುವಂಥದ್ದು, ಕೆಳಗಡೆ ಇರುವಂಥದ್ದು ಇದು. ಸೊ ಬನ್ನಿ ಇವಾಗ ಕೆಳಗಡೆ ಹೋಗಿ ನಿಮಗೆ ತೋರಿಸ್ತೀನಿ ಆ ಆಕಾಶಗಂಗೆ ಹೇಗಿದೆ ಅಂಥೇಳಿ. ನೋಡ್ರಿ, ಇದೇ ಆಕಾಶಗಂಗಾ. ಈ ನೀರನ್ನು ಶ್ರೀ ವೆಂಕಟೇಶ್ವರ ಸ್ವಾಮಿ ಅಭಿಷೇಕಕ್ಕೆ ಮತ್ತು ವಿಶೇಷ ಪೂಜೆಗಳಿಗೆ ಇದೇ ನೀರನ್ನು ಬಳಸ್ತಾರಂತ. ಅಲ್ಲಿ ನೋಡೋದಿಲ್ಲ, ಅದು ಯಾವ ದೇವಸ್ಥಾನಪ್ಪ ಅಂತಂದ್ರೆ ಅದು ಹನುಮಂತನ ದೇವಸ್ಥಾನ. ಮತ್ತು ಈ ಜಲಪಾತದ ವಿಶೇಷತೆ ಏನಪ್ಪ ಅಂದ್ರೆ ವರ್ಷವಿಡೀ ಇದೇ ರೀತಿ ಹರಿತಾ ಇರುತ್ತೆ ಈ ಒಂದು ಜಲಪಾತ. ನೆಕ್ಸ್ಟ್ ನಾವಿವಾಗ ಹೋಗ್ತಾ ಇರೋದು ಶ್ರೀವರಿ ಪಾದಾಲು. ಇದು ತಿರುಮಲದ ನಾರಾಯಣಗಿರಿ ಬೆಟ್ಟದ ಮೇಲಿರುವ ಅತ್ಯಂತ ಪವಿತ್ರ ಸ್ಥಳ. ಪುರಾಣಗಳ ಪ್ರಕಾರ ಶ್ರೀ ವೆಂಕಟೇಶ್ವರ ಸ್ವಾಮಿ ವೈಕುಂಠದಿಂದ ಭೂಲೋಕಕ್ಕೆ ಮೊದಲ ಬಾರಿ ತಮ್ಮ ಪಾದವನ್ನು ಇಟ್ಟ ಸ್ಥಳವೇ ಇದೆಂದು ಭಕ್ತರು ನಂಬ್ತಾರೆ. ಇಲ್ಲಿ ಸ್ವಾಮಿಯ ಪವಿತ್ರ ಪಾದಚಿಹ್ನೆಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ಸ್ಥಳವು ಮುಖ್ಯ ದೇವಾಲಯದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿ ಇದೆ. ಈ ಸ್ಥಳವನ್ನು ನೀವು ನೋಡಬೇಕಂತಂದ್ರೆ 300 ಮೆಟ್ಟಿಲುಗಳನ್ನು ಹತ್ತಿ ನೀವು ನೋಡಬೇಕಾಗುತ್ತೆ. ಸಾಕಷ್ಟು ಭಕ್ತಾದಿಗಳು ಇಲ್ಲಿ ಬರ್ತಾರೆ. ಸೊ ನೋಡ್ಬೋದು ಎಷ್ಟೊಂದು ಜನ ಬಂದಾರಂತೇಳಿ. ಸೊ ನೀವು ಇಲ್ಲಿ ಬಂದಾಗ ಈ ಪ್ಲೇಸಿಗೆ ಬರೋದನ್ನು ಮಾತ್ರ ಮರಿಬೇಡ್ರಿ. ಅದೇ ರೀತಿ ಇನ್ನೊಂದು ಜಪಾಲಿ ಅನ್ನುವಂಥ ಇನ್ನೊಂದು ಸ್ಥಳ ಐತಿ, ಅಲ್ಲೂ ಕೂಡ ನೀವು ಹೋಗ್ಬರ್ರಿ. ನಮಗೆ ಹೋಗೋಕ್ಕಾಗಲಿಲ್ಲ, ಯಾಕಂದ್ರೆ ಟೈಮ್ ಭಾಳ ಆಗಿದ್ದರಿಂದ ನಮಗೆ ಆ ಒಂದು ಪ್ಲೇಸ್ಗೆ ಹೋಗೋಕ್ಕಾಗಲಿಲ್ಲ. ನೀವು ಬಂದಾಗ ಮಿಸ್ ಮಾಡಬೇಡ್ರಿ.